ಗೆಳೆಯರೇ ನಮಸ್ತೆ. ಬಿ ಟಿ ಎಲ್ ಫಾರ್ಮರ್ಗೆ ಸುಸ್ವಾಗತ. ನಾನು ತಿಪ್ಪೇಶ್ ಮಾತಾಡ್ತಿರೋ ಸಿದ್ದಮಳ್ಳಿಯಿಂದ. ನಾವಿವತ್ತು ಶೇಂಗಾಕಾಯಿ ತೊಗೊಂಡು ಬಿತ್ತನೆ ಬೀಜ ತರೋಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಶೇಂಗಾಕಾಯಿ ಸುಲಿಸ್ಬಿಟ್ಟು ಬಿತ್ತನೆ ಬೀಜ ರೆಡಿ ಆಗುತ್ತೆ. ಅದು ಯಾವ ಥರ ಅಂತ ನಾನು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಾವಿವತ್ತು ಬಿತ್ತನೆ ಬೀಜ ಬಿಡ್ಸ್ಕೊಂಬರೋಕ್ಕೆ ಆಲಹಳ್ಳಿಗೆ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮೂರ ಹತ್ರ ಒಂದು 7 ಕಿಲೋಮೀಟ್ರ್ ಆದಮೇಲೆ ಸಿಗುತ್ತೆ ಆಲಹಳ್ಳಿ ಅಂತೇಳಿ. ಈಗ ಇದೇ ದಾರಿ, ಆಲಹಳ್ಳಿಗೆ ಹೋಗೋ ದಾರಿ ನೋಡಿ. ಇದೇ ಮಿಷಿನ್ನು ಶೇಂಗಾ ಸಿಪ್ಪೆ ಸುಲಿಯೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಇದು ಬೆಲ್ಟ್, ಇದೇ ಬೆಲ್ಟಿಂದನೇ ಶೇಂಗಾ ಹಾಕಿದರೆ ಸಿಪ್ಪೆ ಸುಲಿದ್ಬಿಟ್ಟೆಲ್ಲ ಬರೀ ಕಾಳು ಮಾತ್ರ ಬರುತ್ತೆ ನೋಡಿ. ಅಣ್ಣ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಈಗ. ಈ ಸ್ಟಾರ್ಟ್ ಆಯಿತು ಆಲ್ರೆಡಿ ನೋಡಿ. ಬೆಲ್ಟು ಇದರಲ್ಲೇ ಶೇಂಗಾ ಹಾಕೋದು ನೋಡಿ. ಯಾವ ಥರ ಕಾಳು ಬರ್ತಾಯಿದೆ ನೋಡಿ. ಕಾಳೆಲ್ಲ ಒಂದು ಕಡೆ ಆಲ್ರೆಡಿ ದಪ್ಪ ಬರ್ತಿದೆ ಬಿತ್ತನೆ ಕಾಳು. ಅದ್ರ ಪಕ್ಕ ಜೋಳ ಕಾಳು ಬರ್ತಾಯಿದೆ. ಮೇಲ್ಗಡೆನೇ ಶೇಂಗಾಕಾಯಿ ಹಾಕಿದರೆ ಈ ಥರ ಬರುತ್ತೆ. ಧೂಳೆಲ್ಲ ನೋಡಿ ಈ ಥರ ಹೋಗುತ್ತೆ. ಶೇಂಗಾ ಸಿಪ್ಪೆ ಎಲ್ಲ ಈ ಥರನೇ ರೆಡಿ ಮಾಡ್ತಾ ಇರೋದು. ಹಾಕಿ ಎಲ್ಲ ಒಂದು ಚೀಲ ಆಗಿದೆ. ಇದನ್ನು ತಗೊಂಡು ಈಗ ಊರ ಕಡೆಗೆ ಹೋಗೋದು ನಾವೀಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಟಿ ಎಲ್ ಫಾರ್ಮರ್. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.